ಎಲ್ರಿಗೂ ನಮಸ್ಕಾರ. ನಾನು ತುಮಕೂರು ಜಿಲ್ಲೆ ಶಿರಾ ನಗರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ರಂಗನಾಥ್ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈಗ ನಾವು ತುಮಕೂರು ಜಿಲ್ಲಾದ್ಯಂತ ಏನು ಈ ಸಂಚಾರಿ ನಿಯಮದ ಬಗ್ಗೆ ಪ್ರತಿ ಹಳ್ಳಿಯಲ್ಲೂ ಸಹ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ದಿನನಿತ್ಯ ನಾವು ಏನು ನೋಡ್ತಾ ಇದ್ದೀವಿ, ಅಪಘಾತದಲ್ಲಿ ಜನಸಂಖ್ಯೆ ಸಾಯ್ತಾ ಇದ್ದಾರೆ. ಸಾಯಕ್ಕೆ ಕಾರಣ ಇಷ್ಟೇ, ನಾವು ಯಾರೂ ಸಹ ರಸ್ತೆ ನಿಯಮ ಆಗಲಿ ಮತ್ತು ವಾಹನ ಚಾಲನೆ ಮಾಡ್ತಕ್ಕಂಥ ಒಂದು ನಿಯಮಗಳನ್ನ ನಾವು ಅನುಸರಿಸ್ತಾ ಇಲ್ಲ. ನೀವು ಇತ್ತೀಚಿನ ನೋಡಿರಬೇಕು, ಯಾರೋ ಒಬ್ಬರು ತಿಳಿದವ್ರು ಹೇಳ್ದಂಗೆ ಮಾರಕ ಕಾಯಿಲೆಗಳಾದ ಏಡ್ಸು, ಕ್ಯಾನ್ಸರು, ಈ ಕಾಯಿಲೆಗಿನ್ನ ಅತಿ ವೇಗವಾಗಿ ಸಾಯ್ತಾ ಇರ್ತಕ್ಕಂಥದ್ದು ರಸ್ತೆ ಅಪಘಾತದಲ್ಲಿ. ದಯಮಾಡಿ ವಾಹನ ಸವಾರರು, ನಾವು ಏನು ಪೊಲೀಸರು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ದಯವಿಟ್ಟು ಇದನ್ನು ಅನುಸರಿಸಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಅಲ್ಲದೆ ನೀವು ರಸ್ತೆಯಲ್ಲಿ ನಾವು ವಾಹನ ಚಾಲನೆ ಮಾಡಬೇಕಾದ್ರೆ, ಉದಾಹರಣೆ ದ್ವಿಚಕ್ರ ವಾಹನ ಚಾಲನೆ ಮಾಡಬೇಕಾದ್ರೆ ನಾವು ಹೆಲ್ಮೆಟ್ ಧರಿಸಬೇಕು ಮತ್ತು ಗಾಡಿ DL, ಇನ್ಸೂರೆನ್ಸು, ಈ ಸಂಬಂಧಪಟ್ಟ ದಾಖಲಾತಿಗಳನ್ನು ಇಟ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ವಾಹನ ಸವಾರರ ಆದ್ಯ ಕರ್ತವ್ಯವಾಗಿರುತ್ತದೆ. ಯಾಕಪ್ಪ ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮನ್ನೇ ನಂಬಿಕೊಂಡು ನಮ್ಮ ಕುಟುಂಬ, ನಮ್ಮ ಸಂಬಂಧಿಕರು, ನಮ್ಮ ಬಂಧು ಬಳಗ ಇರ್ತದೆ. ಉದಾಹರಣೆ ನೀವು ನೋಡಿರಬೇಕು, ಇತ್ತೀಚಿನ ದಿನಗಳಲ್ಲಿ ಯಾರಿಗಾದರೂ ರಸ್ತೆ ಅಪಘಾತ ಆದರೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಯಾರೂ ಸಹ ಹೋಗಿ ಅವ್ರನ್ನ ನೀರು ಕುಡಿಸಲ್ಲ, ಚಿಕಿತ್ಸೆಗಾಗಿ ಆಸ್ಪತ್ರೆ ಕಳಿಸಲ್ಲ, 108ಗೆ ಫೋನ್ ಮಾಡಲ್ಲ. ಏನು ಮಾಡ್ತಾರಪ್ಪ ಅಂದರೆ, ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾರೆ. ಮೊಬೈಲ್ ಹಿಡ್ಕೊಂಡು ಇದು ಮನುಷ್ಯನ ಒಂದು ಮಾನವೀಯತೆ ಎಲ್ಲಿದೆ ನೋಡೋಣ. ದಯಮಾಡಿ ಸಾರ್ವಜನಿಕರು, ಈಗ ನೋಡಿ ರಸ್ತೆಯಲ್ಲಿ ನಿಮಗಾಗಿರ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಸೈನ್ ಬೋರ್ಡ್, ಈ ಒಂದು ಸೈನ್ ಬೋರ್ಡನ್ನು ಅಳವಡಿಸಿರ್ತಾರೆ. ಪ್ರತಿ ಇದರಲ್ಲೂ ಸಹ ಸೈನ್ ಬೋರ್ಡ್ ಇರ್ತವೆ. ಸೈನ್ ಬೋರ್ಡ್ 3 ವಿಧ ಇರುತ್ತೆ. ಒಂದು ಮ್ಯಾಂಡೇಟರಿ, ಅಂದರೆ ಇದು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಮತ್ತು ಇನ್ನೊಂದು ಒಂದು ಕಾಷನರಿ, ಎಚ್ಚರಿಕೆ ನೀಡ್ತಕ್ಕಂಥ ಸೈನ್ ಬೋರ್ಡು. ಇನ್ನೊಂದು ಇನ್ಫಾರ್ಮೇಟರಿ, ಅಂದರೆ ಮಾಹಿತಿ ನೀಡ್ತಕ್ಕಂಥ ಒಂದು ಸೈನ್ ಬೋರ್ಡನ್ನು ಅಳವಡಿಸಿರ್ತಾರೆ. ಅಲ್ಲದೆ ಪ್ರತಿಯೊಬ್ಬರು ಸಹ ಚಾಲಕರು ವಾಹನ ಚಾಲಕನ ನಿಯಮಗಳು ಏನಿದೆ, ಸಿಗ್ನಲ್ಗಳನ್ನು ಸಹ ತಿಳ್ಕೊಳ್ಬೇಕು. ನಾವು ಎಲ್ಲ ಕಡೆ ಈಗ ತುಮಕೂರು ಜಿಲ್ಲಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ಮುಖಾಂತರ ನಾವು ಅರಿವು ಕಾರ್ಯಕ್ರಮವನ್ನು ಮೂಡಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಒಬ್ಬ ಮಗು ನಾವು ಏನು ಅರಿವು ಕಾರ್ಯಕ್ರಮ ತಿಳ್ಕೊಂಡು ಅವ್ರ ಮನೇಲಿರ್ತಕ್ಕಂಥ ತಂದೆ, ಅವ್ರ ಮಾವ, ಅಣ್ಣ, ತಮ್ಮಂದಿರಿಗೆ ತಿಳಿಸಿದ್ರೆ ಸಾಕು, ಅಪ್ಪ ಹೆಲ್ಮೆಟ್ ಹಾಕೊಳ್ಳಿ, DL ಇದೆಯಾ ನಿಮ್ಮಲ್ಲಿ ಅಂತ ಅವ್ರು ಕೇಳೋ ಹಕ್ಕಿದೆ. ಪ್ರತಿಯೊಂದನ್ನು ಸಹ ಪೊಲೀಸರೇ ಮಾಡಬೇಕು ಅಂತ ಏನಿಲ್ಲ. ಪೊಲೀಸರು ಇರೋದೇ ನಿಮ್ಮ ಸೇವೆಗಾಗಿ ಮತ್ತು ನಿಮಗೆ ಸಹಾಯಕ್ಕಾಗಿ. ಇತ್ತೀಚಿನ ನೋಡಿ, ಯಾರೇ ಸಹ ಅಪಘಾತ ಆಗಿದ್ರು ಯಾವ ಪಬ್ಲಿಕ್ಕು ಸಹ ಹೆಲ್ಪ್ ಮಾಡಲ್ಲ, ತಕ್ಷಣ ಬರೋದು ಪೊಲೀಸರು. ನೀವು ನೋಡಿರ್ತೀರ, ಅಲ್ಲಿ ಫೋಟೋ ತೆಗಿತಾರೆ, ವಾಟ್ಸಪ್ಗೆ ಹಾಕ್ತಾರೆ, ಫೇಸ್ಬುಕ್ ಹಾಕ್ತಾರೆ. ನಿಮ್ಮ ಗಾಡೀಲಿ, ನೀವು ಗಾಡಿ ಓಡಿಸ್ತಕ್ಕಂಥ ಗಾಡಿಗೆ ಇನ್ಸೂರೆನ್ಸ್ ಇರಲ್ಲ. ನಿಮಗೆ, ನಿಮ್ಮ ಕುಟುಂಬಕ್ಕೆ ತುಂಬ ಭರಿಸಲಾದಂಥ ನಷ್ಟ ಆಗ್ತಾ ಇದೆ. ದಯಮಾಡಿ ಸಾರ್ವಜನಿಕರು ಈ ಮೂಲಕ ಕೇಳಿಕೊಳ್ಳೋದಿಷ್ಟೇ, ನಾವು ಜಿಲ್ಲಾದ್ಯಂತ ನಮ್ಮ ಮೇಲಧಿಕಾರಿಯವರ ಆದೇಶದಂತೆ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಹದ ಅಡಿಯಲ್ಲಿ ಅಭಿಯಾನ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಕಡೆ ಜಿಲ್ಲಾದ್ಯಂತ ಮೂಲೆಯಲ್ಲೂ ಸಹ ನಾವು ಮಕ್ಕಳ ಮುಖಾಂತರ ಇರ್ಬೋದು, ಹಳ್ಳಿಗಳ ಮುಖಾಂತರ ಇರ್ಬೋದು, ನಾವು ಕಾನೂನು ಮತ್ತು ಸಂಚಾರಿ ನಿಯಮದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಅಲ್ಲದೆ ಹಳ್ಳಿ ಕಡೆ ಓಡಿಸ್ತಕ್ಕಂಥ ವಾಹನ ಸವಾರರು ದಯಮಾಡಿ ನೋಡಿ, ನಾವು ಹಳ್ಳಿ ರಸ್ತೆಯಿಂದ ಒಂದು ಮೇನ್ ರೋಡ್ಗೆ ಎಂಟ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ನಾವು ಗಮನಿಸ್ದಂಗೆ ಸಡನ್ ಆಗಿ ನುಗ್ಗಿಬಿಡ್ತೀರ. ಹತ್ತು ಕಡೆಯಿಂದ ಬಸ್ ಬರ್ಬೋದು, ಲಾರಿ ಬರ್ಬೋದು, ಯಾವುದಾದ್ರೂ ಒಂದು ವೆಹಿಕಲ್ ಬಂದರೆ ನಿಮ್ಮ ಗಾಡಿಗೆ ಅವರು ಡಿಕ್ಕಿ ಹೊಡೆದ್ರೆ ಅನಾಹುತ ಆಗ್ತಕ್ಕಂಥದ್ದು ನಿಮಗೆ. ಹಾಗಾಗಿ ಹಳ್ಳಿ ಕಡೆ ವಾಹನ ಸವಾರರು ದಯಮಾಡಿ ಒಂದು 5 ನಿಮಿಷ ವೆಯ್ಟ್ ಮಾಡಿ, ಈ ಕಡೆ ನೋಡಿ ನೀವು ವಾಹನ ಸವಾರ ಮಾಡಬೇಕು. ಇದು ನೀವು ಗಾಡಿ ಹತ್ತಬೇಕಾದ್ರೆ ನಿಮ್ಮದು ನೀವು ನೋಡಬಾರ್ದು, ನಮ್ಮ ಬೆನ್ನಿಂದೆ ನಮ್ಮನ್ನು ನಂಬ್ಕೊಂಡು ನಮ್ಮ ಒಂದು ಕುಟುಂಬ ಇದೆ, ಕುಟುಂಬ ನಾವು ಅನಾಥರವಾದ ಮಾಡಬೇಕಾಗತ್ತೆ ಅಂತ ತಿಳ್ಕೊಂಡು ದಯಮಾಡಿ ವಾಹನ ಚಾಲನೆ ಮಾಡಿ. ಇದು ಶಿರಾ ನಗರ ಪೊಲೀಸ್ ಠಾಣೆ ಮತ್ತು ತುಮಕೂರು ಜಿಲ್ಲಾ ಪೊಲೀಸ್ ಆದ್ಯಂತ ಈ ಪ್ರಕಟಣೆಯನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಸಾರ್ವಜನಿಕರು